ಪ್ರೈಸ್ ದ ಲಾರ್ಡ್. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಶಾರ್ಟ್ ಸೆಷನ್. ಪ್ರೀತಿ ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ನಾವು ಇದೊಂದು ಚಿಕ್ಕ ಸೆಷನ್ನು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಓಕೆ, ನಮ್ಮೆಲ್ಲರಿಗೂ ಗೊತ್ತು ಮೀನ್ ಡಿವಿಯೇಷನ್ ಅನ್ನೋದು ಎರಡು ಥರ ಇರುತ್ತೆ, ಅಬೌಟ್ ಮೀನ್, ಇನ್ನೊಂದು ಅಬೌಟ್ ಮೀಡಿಯನ್. ಓಕೆ, ಟುಡೇ ವಿ ಆರ್ ಗೋನ್ ಟು ಡಿಸ್ಕಸ್ ಅಬೌಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಐ ಆಮ್ ಗೋನ್ ಟು ಎಕ್ಸ್ಪ್ಲೈನ್ ಒನ್ ಕಂಪ್ಲೀಟ್ ಕ್ವೆಶ್ಚನ್ ವಿಚ್ ಯೂಶಲಿ ಕ್ವೆಶ್ಚನ್ ಈ ಥರ ಇರುತ್ತೆ: ಫೈಂಡ್ ದ ಮೀನ್ ಡಿವಿಷನ್ ಅಬೌಟ್ ದ ಮೀನ್ ಫಾರ್ ದ ಫಾಲೋವಿಂಗ್ ಡೇಟಾ. ಕ್ವೆಶ್ಚನ್ ಕರೆಕ್ಟಾಗಿ ಓದಬೇಕು. ಅವ್ನು ಮೀನ್ ಡಿವಿಷನ್ ಅಬೌಟ್ ಮೀನ್ ಕೇಳಿದಾನೋ ಅಥವಾ ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್ ಕೇಳಿದಾನೋ ಅಂತ. ಓಕೆ, ಸೊ ಈ ಕ್ವೆಶ್ಚನ್ನ ನೀವು ಮತ್ತೆ ಇಟ್ ಕ್ಯಾನ್ ಬಿ ಆಸ್ಡ್ ಫಾರ್ ರಾ ಡೇಟಾ, ಡಿಸ್ಕ್ರೀಟ್ ಡೇಟಾ, ಕಂಟಿನ್ಯೂಸ್ ಡೇಟಾ. ಆದರೆ ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂಸ್ ಡೇಟಾಗೆ ಹೇಗೆ ಮೀನ್ ಡಿವಿಷನ್ ಅಬೌಟ್ ಮೀನ್ ಕಂಡುಹಿಡಿಯೋದು ಅಂತ ಡೈರೆಕ್ಟಾಗಿ ಒಂದು ಪ್ರಾಬ್ಲಮ್ನ ತಗೊಂಡು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಯೂಶಲಿ ನಿಮಗೆ ಡೇಟಾ ಹೇಗಿರುತ್ತೆ ಅಂತ ಗೊತ್ತು. ಹಾರಿಜಾಂಟಲಿ ಕ್ಲಾಸ್ ಇಂಟರ್ವಲ್, ಕಂಟಿನ್ಯೂಸ್ ಅಂದ ತಕ್ಷಣ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಇರುತ್ತೆ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ಹಾರಿಜಾಂಟಲ್ ಇರೋದನ್ನು ಫಸ್ಟು ವರ್ಟಿಕಲಿ ಬರ್ಕೊಳ್ತೀವಿ. ಓಕೆ, ಸೊ ನಾನು ಆಲ್ರೆಡಿ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಐ ಹ್ಯಾವ್ ಟೇಕನ್ ದ ಗಿವನ್ ಡೇಟಾ, ಹೈಟ್ಸ್ ಇನ್ ಸೆಂಟಿಮೀಟರ್ಸ್ ಗೊತ್ತಿದ್ರೆ ಕರೆಸ್ಪಾಂಡಿಂಗ್ ನಂಬರ್ ಆಫ್ ಬಾಯ್ಸ್ ವಿಚ್ ವಿಲ್ ಬಿ ದ ಫ್ರೀಕ್ವೆನ್ಸೀಸ್. ಸೊ 95 to 105, 105 to 115 ಇಂದ ಸ್ಟಾರ್ಟ್ ಮಾಡಿ 145 to 155 ಇದೆ. ಫ್ರೀಕ್ವೆನ್ಸೀಸ್ 9, 13, 26, 30, 12 ಮತ್ತು 20. ಡೇಟಾನ ಹುಷಾರಾಗಿ ನೀಟಾಗಿ ಬರ್ಕೊಳ್ಳಿ, ಯಾವುದೇ ಮಿಸ್ಟೇಕ್ ಇಲ್ಲದೆ. ಬಿಕಾಸ್ ಡೇಟಾನ ತಪ್ಪಾಗಿ ಬರ್ಕೊಂಡ್ರೆ ಬಿಗಿನಿಂಗೇ ತಪ್ಪಾಗುತ್ತೆ, ಸೊ ನಿಮಗೆ 1 ಮಾರ್ಕ್ಸು ಕೂಡ ಸಿಗೋದಿಲ್ಲ. ಓಕೆ, ಯೂಶಲಿ ದಿಸ್ ವುಡ್ ಬಿ ಅ ಮಿನಿಮಮ್ 5 ಮಾರ್ಕ್ ಕ್ವೆಶ್ಚನ್. ಓಕೆ, ಪ್ರೊಸೀಜರ್ ಏನು ಅಂತಂದರೆ, ಫಸ್ಟು ಮೀನ್ ಡಿವಿಷನ್ ಅಬೌಟ್ ಮೀನ್ ಬೇಕು ಅಂತಂದರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಫೈಂಡ್ ಔಟ್ ಈಸ್ ಅರಿಥಮೆಟಿಕ್ ಮೀನ್. ಎಕ್ಸ್ ಬಾರ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಬೇಕು ಅಂತಂದರೆ ಫಸ್ಟು ನಾವು ಪ್ರೊಸೀಜರ್ ಹೇಗಿದೆಯೋ ಫಾಲೋ ಮಾಡೋಣ. ಎನ್ ವ್ಯಾಲ್ಯೂ, ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಸೊ ಕ್ಯಾಪಿಟಲ್ ಎನ್ ವ್ಯಾಲ್ಯೂ ಬೇಕು. ಕ್ಯಾಪಿಟಲ್ ಎನ್ ವ್ಯಾಲ್ಯೂ ಹೇಗೆ ಸಿಗುತ್ತೆ? ಆ್ಯಡಿಂಗ್ 9 + 13 + 26 + 30 + 12 + 20 ಎಷ್ಟಾಯಿತು ನೋಡಿ ಟೋಟಲ್. ಡಿ ಸ್ಟೂಡೆಂಟ್ಸ್, ಸ್ಮಾಲ್ ಕರೆಕ್ಷನು, ಈ ಲಾಸ್ಟ್ ಫ್ರೀಕ್ವೆನ್ಸಿ 10 ತೊಗೊಂಡಿದ್ದೀನಿ ಬಿಕಾಸ್ ಇದು ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ ಆಗಿರೋದ್ರಿಂದ. ಪ್ರೀವಿಯಸ್ ಇಯರ್ಸ್ ಕೇಳಿರೋಂಥ ಪ್ರಶ್ನೆ 20 ಬೇಡ, 10 ತೊಗೊಳ್ಳಿ. ಸೊ ಏನಾಗುತ್ತೆ, ಇಫ್ ಯು ಆ್ಯಡ್ ಅಪ್ ಯು ವಿಲ್ ಗೆಟ್ 100. ಓಕೆ, ಇನ್ ಕೇಸ್ 20 ತೊಗೊಂಡ್ರೆ ಏನು ಪ್ರಾಬ್ಲಮ್ ಏನಾಗೋದಿಲ್ಲ, ವ್ಯಾಲ್ಯೂಸು ತುಂಬ ಡಿಫಿಕಲ್ಟ್ ಬರುತ್ತೆ. ಅದಕ್ಕೋಸ್ಕರ ಲೆಟ್ ಅಸ್ ಮೇಕ್ ಇಟ್ ಸಿಂಪಲ್, ಪ್ರೊಸೀಜರ್ ಕಲಿಯೋದ್ರಿಂದ. ಓಕೆ, ಸೊ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎನ್. ಇಷ್ಟಾದಮೇಲೆ ನಮಗೆ ಅರಿಥಮೆಟಿಕ್ ಮೀನ್ ವ್ಯಾಲ್ಯೂ ಬೇಕು ಅಂದರೆ ನಮ್ಗೆ ಗೊತ್ತು, ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎನ್ ಫಾರ್ಮುಲಾ. ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ವ್ಯಾಲ್ಯೂ ಹೇಗೆ ಸಿಗುತ್ತೆ? ಗೆಟಿಂಗ್ ದ ಮಿಡ್ ವ್ಯಾಲ್ಯೂಸ್ ಆಫ್ ದೀಸ್ ಟು. ಆ್ಯಡ್ ಮಾಡಿ 95 + 105 200 ಆಗುತ್ತೆ. 200/2 ಇಸ್ 100. ಓಕೆ, ಸಿಮಿಲರ್ಲಿ 105 + 115 ಆ್ಯಡ್ ಮಾಡಿ 220 ಆಗುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ 110. ಸೊ ಡಿಫ್ರೆನ್ಸ್ 10 ಇರೋದ್ರಿಂದ 10 ಆ್ಯಡ್ ಮಾಡ್ಕೊಳ್ತೀನಿ. ಇದರ ಮಿಡ್ ವ್ಯಾಲ್ಯೂ 120 ಆಗುತ್ತೆ. 125 to 135ಗೆ 130, 135 to 145 will be 140, and the mid value of 145 to 155 will be 150. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನಿಮಗೆ ಯಾವುದೇ ಥರದ ಡೌಟ್ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ, ವಿಲ್ ಟೇಕ್ ಅ ಕಾಲಮ್ ವಿಚ್ ವಿಲ್ ಕ್ಯಾಲ್ಕುಲೇಟ್ ಎಫ್ ಇಂಟು ಎಕ್ಸ್. ಓಕೆ, ಸೊ ಲೆಟ್ಸ್ ಟೇಕ್ ಎಫ್ ಇಂಟು ಎಕ್ಸ್, ಮಲ್ಟಿಪ್ಲೈ ಮಾಡೋಣ. 100 × 9, 900 ಬರುತ್ತೆ. ನೆಕ್ಸ್ಟ್ 110 × 13, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ವ್ಯಾಲ್ಯೂ ಕೊಡ್ತೀನಿ. 1430. ಓಕೆ, ಇದು ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ವ್ಯಾಲ್ಯೂ ಡೈರೆಕ್ಟಾಗಿ ಬರೀತೀನಿ. ಯು ಹ್ಯಾವ್ ಟು ಯೂಸ್ ಯುವರ್ ಕ್ಯಾಲ್ಕುಲೇಟರ್ಸ್. ನೆಕ್ಸ್ಟು 120 ಡಿವೈಡ್ ಇಂಟು 26 ಮಾಡಿ, ಯು ವಿಲ್ ಬಿ ಗೆಟಿಂಗ್ 3120. ಓಕೆ, ಸಿಮಿಲರ್ಲಿ 130 × 30. ಓಕೆ, ಯು ವಿಲ್ ಬಿ ಗೆಟಿಂಗ್ 13 3s are 39, ಸೊ 3900 ಬರುತ್ತೆ. ನೆಕ್ಸ್ಟ್ 140 × 12 ಕ್ಯಾಲ್ಕುಲೇಟ್ ಮಾಡಿ, ವಿಲ್ ಗೆಟ್ ಏನದು 16,680 ಬರುತ್ತೆ. ದಟ್ ಈಸ್ 140 × 12. ಫೈನಲಿ ದ ಲಾಸ್ಟ್ ಒನ್ 150 × 10, ಸೊ ದಟ್ ಈಸ್ 1500. ದಿಸ್ ಇಸ್ ಬೇಸಿಕ್ ಕ್ಯಾಲ್ಕುಲೇಷನ್. ಇಲ್ಲೇನು ತೊಂದರೆ ಏನಿಲ್ಲ, ಜಸ್ಟ್ ಮಲ್ಟಿಪ್ಲೈ ಮಾಡ್ತೀರಿ, ಇಲ್ಲಿ ಬರಿತೀವಿ. ಓಕೆ, ನೆಕ್ಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಇಟ್ ಈಸ್, ಇದರ ಟೋಟಲ್ ಏನು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವೇ ಫಸ್ಟು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟು ಬರುತ್ತೋ. ಮಾಡಾಯ್ತಾ? ಎಷ್ಟು ಬಂತು? ಆ್ಯಕ್ಚುಲಿ ಇಲ್ಲಿ ಬರುವಂಥ ಟೋಟಲ್ನ ನಾವು ಸಮೇಷನ್ ಎಫ್ ಇಂಟು ಎಕ್ಸ್ ಅಂತ ಕರಿತೀವಲ್ವಾ. ಸೊ ದಿಸ್ ವ್ಯಾಲ್ಯೂ ಈಸ್, ಐ ಥಿಂಕ್ ಯು ಶುಡ್ ಬಿ ಗೆಟಿಂಗ್ 12,530 ಬಂದಿರಬೇಕು. ಹೋಪ್ ಯು ಹ್ಯಾವ್ ಡನ್ ಇಟ್ ಕರೆಕ್ಟ್ಲಿ. ಸೊ ಇಷ್ಟಾದಮೇಲೆ ಫಸ್ಟು ನಾವು ಅರಿಥಮೆಟಿಕ್ ಮೀನ್ ಕಂಡುಹಿಡ್ಕೊಳ್ಳೋಣ.
ಓಕೆ, ನನಗಿಲ್ಲಿ ಪೇಜ್ ಶಾರ್ಟ್ ಆಗಿರೋದ್ರಿಂದ ಕ್ಯಾಲ್ಕುಲೇಷನ್ಗೆ ಒಂದು ಹೊಸ ಪೇಜ್ ತೊಗೊಳ್ತಾ ಇದ್ದೀನಿ, ಬಟ್ ನೀವು ಇದರ ಕೆಳಗಡೆ ಮಾಡಿ ಅಥವಾ ನೆಕ್ಸ್ಟ್ ಪೇಜ್ ತೊಗೋಬೋದು. ಸೊ ಕ್ಯಾಲ್ಕುಲೇಷನಲ್ಲಿ ಫಸ್ಟು ನಾವು ಮೀನ್ ಕಂಡುಹಿಡಿಬೇಕಾಗುತ್ತೆ. ಮೀನ್ ಮೀನ್ಸ್ ವಿ ನೋ ವಿಚ್ ಇಸ್ ಎಕ್ಸ್ ಬಾರ್, ವಿಚ್ ಇಸ್ ನಥಿಂಗ್ ಬಟ್ ಸಮೇಷನ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ, ಕರೆಕ್ಟಾ? ಸೊ ವ್ಯಾಲ್ಯೂಸ್ ಚೆಕ್ ಮಾಡಿ. ಸಮೇಷನ್ ಎಫ್ ಇಂಟು ಎಕ್ಸ್ ಏನಾಗುತ್ತೆ? 12,530 ಇದೆ. ಓಕೆ, ಡಿವೈಡೆಡ್ ಬೈ 100. ವಾಟ್ ಈಸ್ 100? ದ ವ್ಯಾಲ್ಯೂ ಆಫ್ ಎನ್, ಕರೆಕ್ಟ್ ಅಲ್ವಾ? ಸೊ ಈಗ ಡಿವೈಡ್ ಮಾಡಿ. ಇಫ್ ಯು ಡಿವೈಡ್ 12,530 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ ಚೆಕ್ ಮಾಡಿ. ಐ ಥಿಂಕ್ ಯು ಶುಡ್ ಬಿ ಗೆಟಿಂಗ್, ನಿಮಗೆ ಎಷ್ಟು ಬರುತ್ತೆ ಅಂತಂದರೆ 125.30 ಅಂತ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ ಒಂದು ಡಿಜಿಟ್ ಆದಮೇಲೆ ಝೀರೋಗೆ ವ್ಯಾಲ್ಯೂ ಇಲ್ಲ. ಸೊ ಯೂಶಲಿ ನಾವು ಎಕ್ಸ್ ಬಾರ್ ವ್ಯಾಲ್ಯೂನ 125.3 ಅಂತ ತೊಗೊಳ್ತೀನಿ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂ. ಫಸ್ಟ್ ಥಿಂಗ್ ಈಸ್ ವಿ ವಿಲ್ ಕ್ಯಾಲ್ಕುಲೇಟ್ ಎಕ್ಸ್ ಬಾರ್. ಇಲ್ಲಿವರೆಗೂ ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಇಲ್ಲಿಂದ ಹೊಸ ಪ್ರೋಸೆಸ್ ಮಾಡ್ತಾ ಹೋಗ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾವು ಯೂಸ್ ಮಾಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕಾಲಮ್ ಯಾವುದು ಅಂದರೆ ಇದು. ದಿಸ್ ಇಸ್ ಕಾಲ್ಡ್ ಡಿ. ಡಿ ಅಂದರೆ ಡಿವಿಯೇಷನ್ ಅಂತ. ವಿ ಆರ್ ಫೈಂಡಿಂಗ್ ಔಟ್ ಮೀನ್ ಡಿವಿಯೇಷನ್. ಸೊ ಈ ಡಿ ವ್ಯಾಲ್ಯೂ ನಾನು ಹೇಗೆ ತೊಗೊಳ್ತೀನಿ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಗೊತ್ತಾಗ್ತಿದೆಯಲ್ಲ? ಸೊ ಎಕ್ಸ್ ಅಂದರೆ ಈ ವ್ಯಾಲ್ಯೂ, ಎಕ್ಸ್ ಬಾರ್ ಅಂದರೆ ಇದು. ಓಕೆ, ಯೂಶಲಿ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಡಿ ತೊಗೊಂಡು ಮಾಡ್ಯುಲಸ್ ಡಿ ತೊಗೊಂಡು ಎಫ್ ಇಂಟು ಡಿ ಅಂತ ತೊಗೊಳ್ತಾರೆ. ನೀವು ಬೇಕಾದ್ರೆ ಚೆಕ್ ಮಾಡಿ. 100 ಯಾವಾಗಲೂ ಹೆಕ್ಸಿಂದನೇ ಸ್ಟಾರ್ಟ್ ಮಾಡಬೇಕು. 100 ಮೈನಸ್ 125.3 ತೆಗೆದ್ರೆ ಯು ವಿಲ್ ಬಿ ಗೆಟಿಂಗ್ ದ ವ್ಯಾಲ್ಯೂ ಈಸ್ ಮೈನಸ್ 25.3 ಬರುತ್ತೆ. ಓಕೆ, ಸೊ ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಮಾಡ್ಯುಲಸ್ ಆಫ್ ಡಿ. ಹುಷಾರಾಗಿ ನೋಡ್ಕೊಳ್ಳಿ. ನಾವು ಬರೀ ಡಿ ತೊಗೊಳ್ಳಲ್ಲ, ಡೈರೆಕ್ಟಾಗೆ ಮಾಡೋಣ. ಮಾಡ್ಯುಲಸ್ ಆಫ್ ಡಿ ತೊಗೊಳ್ಳೋಣ. ಸೊ ಮಾಡ್ಯುಲಸ್ ಡಿ ತೊಗೊಂಡ್ರೆ ಏನು ಯೂಸು ಅಂತಂದರೆ, ನಮಗೆ ನೆಗೆಟಿವ್ ಬಂದ್ರೂ ನೆಗೆಟಿವ್ನ ಬಿಟ್ಟು ಪಾಸಿಟಿವ್ ತೊಗೊಳ್ತೀವಿ. ದಿಸ್ ಇಸ್ ದ ಇಂಪಾರ್ಟೆನ್ಸ್. ಇನ್ ಕೇಸ್ ನೀವು ಡಿ ತೊಗೊಂಡು ಮತ್ತೆ ಮಾಡ್ ಡಿ ತೊಗೊಂಡ್ರೆ ಇನ್ನೊಂದು ಕಾಲಮ್ ಎಕ್ಸ್ಟ್ರಾ ಆಗುತ್ತೆ, ಸುಮ್ಮನೆ ವರ್ಕ್ ಜಾಸ್ತಿ ಆಗುತ್ತೆ, ಟೈಮ್ ಜಾಸ್ತಿ ಆಗುತ್ತೆ. ಆ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡಿ. ಡೈರೆಕ್ಟಾಗೆ ಮಾಡ್ಯುಲಸ್ ಆದರೆ, ರಿಮೆಂಬರ್ ಮಾಡ್ಯುಲಸ್ ಬೇಕೇ ಬೇಕು, ಫಾರ್ಮುಲಾದಲ್ಲೂ ಮಾಡ್ಯುಲಸ್ಸೇ ಇರೋದು. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ಮಾಡ್ಯುಲಸ್. ನೆಕ್ಸ್ಟ್ ಚೆಕ್ ಮಾಡಿ. 110 ಮೈನಸ್ 125.3 ಆ್ಯಕ್ಚುಲಿ ಮೈನಸ್ 15.3 ಆಗುತ್ತೆ, ಆದರೆ ಮಾಡ್ಯುಲಸ್ ಇರೋದ್ರಿಂದ ದಿಸ್ ವಿಲ್ ಬಿ 15.3. ಗೊತ್ತಾಗ್ತಿದೆಯಲ್ಲ? ನೋ ಡೌಟ್. ಓಕೆ, ನೆಕ್ಸ್ಟ್ 120 ನೆನ್ಪಿಟ್ಕೊಳ್ಳಿ. ಎಕ್ಸಿಂದನೇ ಒಂದು ಬೆರಳಲ್ಲಿ ಇಟ್ಕೊಳ್ಳಿ, ಗೊತ್ತಾಗುತ್ತೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. 120 ಮೈನಸ್ 125.3 ವಿಲ್ ಬಿ ನೆಗೆಟಿವ್, ಬಟ್ ಬಿಕಾಸ್ ಆಫ್ ಮಾಡ್ಯುಲಸ್ ಯು ವಿಲ್ ಬಿ ಗೆಟಿಂಗ್ 5.3. ಗೊತ್ತಾಗ್ತಿದೆಯಲ್ಲ? ನೆಕ್ಸ್ಟು ಹುಷಾರಾಗಿ ಮಾಡಿ. 130 ತೊಗೊಂಡಾಗ ಏನಾಗುತ್ತೆ, ಈ ವ್ಯಾಲ್ಯೂಗಿಂತ ಕಡಿಮೆ ತೊಗೊಂಡಾಗ 0.3 ಬರುತ್ತೆ, ಬಟ್ ಈ ವ್ಯಾಲ್ಯೂಗಿಂತ ಜಾಸ್ತಿ ತೊಗೊಂಡಾಗ ಏನು ಬರುತ್ತೆ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. 130 ಮೈನಸ್ 125.3 ಮಾಡಿದ್ರೆ ಚೆಕ್ ಮಾಡಿ, ಯು ಶುಡ್ ಗೆಟ್ 4.7. ಚೆಕ್ ಮಾಡಿ ನೋಡಿ ಒಂದು ಸರಿ, ಬಂದಾಯ್ತಲ್ವಾ? ಓಕೆ, ನೆಕ್ಸ್ಟ್ ಈಗ 140 ಮೈನಸ್ 125.3 ಮಾಡಿ ನಿಮಗೆ ಪ್ಲಸ್, ಇಲ್ಲಿ ಪ್ಲಸ್ 10 ಆ್ಯಡ್ ಆಗಿದ್ದಕ್ಕೆ ಇಲ್ಲೂ ಪ್ಲಸ್ 10 ಆ್ಯಡ್ ಆಗುತ್ತೆ, 14.7 ಬರುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ವರ್ಕ್ ಮಾಡ್ತಾ ಇದ್ದಂಗೆ ನೀವೇ ಪ್ರತಿಯೊಂದನ್ನು ಸಬ್ಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಸ್ಪೀಡ್ ಇರ್ತೀರ. ಓಕೆ, ನೆಕ್ಸ್ಟು 150 ಮೈನಸ್ 125.3ಗೆ ಇದಕ್ಕೊಂದು 10 ಆ್ಯಡ್ ಮಾಡ್ಕೊಳ್ಳಿ, ಯು ವಿಲ್ ಬಿ ಗೆಟಿಂಗ್ 24.7. ಓಕೆ, ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕಾಲಮ್ ಟು ಕ್ಯಾಲ್ಕುಲೇಟ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆರ್ ಈವನ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಅಲ್ಲಿ ಒಂದೇ ಒಂದು ಏನು ಚೇಂಜ್ ಆಗುತ್ತೆ ಅಂದರೆ, ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ತೊಗೊಳ್ತೀವಿ. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಬೇಕಾದರೆ ಎಕ್ಸ್ ಮೈನಸ್ ಎಮ್ ತೊಗೊಳ್ತೀವಿ. ಅದನ್ನು ಆ ಪ್ರಾಬ್ಲಮ್ ಮಾಡುವಾಗ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟು ನಮಗೆ ಇದರ ಟೋಟಲ್ನ ಅವಶ್ಯಕತೆ ಇಲ್ಲ. ಓಕೆ, ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಬೇಕು ಅಂದರೆ ಇನ್ನೊಂದೇ ಒಂದು ಕಾಲಮ್ ಬೇಕು. ಏನಂದರೆ ಈ ಡಿವಿಯೇಷನ್ ಜೊತೆ ಎಫ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಟೇಕ್ ಒನ್ ಮೋರ್ ಲಾಸ್ಟ್ ಕಾಲಮ್ ವಿಚ್ ಇಸ್ ಎಫ್ ಇಂಟು ಮಾಡ್ಯುಲಸ್ ಡಿ. ಗೊತ್ತಾಗ್ತಿದೆಯಲ್ಲ? ನೆನ್ಪಿಟ್ಕೊಳ್ಳಿ, ಎಫ್ ಇಂಟು ಡಿ ಅಂತ ಬರೀಬಾರ್ದು, ಮಾಡ್ಯುಲಸ್ ಸಿಂಬಲೇ ಹಾಕಬೇಕು. ಮಾಡ್ಯುಲಸ್ ಸಿಂಬಲ್ ಅಂದ್ರೇನು? ಎರಡು ಡ್ಯಾಶ್ ಅಥವಾ ಲೈನ್ಗಳ ನಡುವೆ ಅಂತ. ಓಕೆ, ಹೋಪ್ ನಿಮ್ಗೆ ಗೊತ್ತು, ನೋಡಿರ್ತೀರ ಮಾಡ್ಯುಲಸ್ ಸಿಂಬಲ್ ಹೇಗೆ ಯೂಸ್ ಮಾಡೋದು. ನಾವು ಈ ಥರ ನಾನು ಇಟ್ಕೊಳ್ತೀನಿ, ಯಾಕೆಂದರೆ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ. ಸೊ ಈ ಥರ ಫಿಂಗರ್ಸ್ ಇಟ್ಕೊಂಡು ಚೆಕ್ ಮಾಡಿ. ಎಫ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ನೀವು ಇಟ್ಕೊಂಡಿಲ್ಲ ಅಂದರೆ ಕೆಲವು ಸರಿ ಇದು ಮಾಡಿಬಿಡ್ತೀರಾ ಅಥವಾ ಬೇರೆ ಯಾವುದನ್ನ ಮಲ್ಟಿಪ್ಲೈ ಮಾಡ್ತೀರಾ. ರಿಮೆಂಬರ್, ಇಟ್ ಈಸ್ ಎಫ್ ಇಂಟು ಡಿ. ಸೊ 9 ಇಂಟು 25.3. ಓಕೆ, ನೀವು ಮಲ್ಟಿಪ್ಲೈ ಮಾಡಿ. ಐ ಥಿಂಕ್ ಐ ವಿಲ್ ಗಿವ್ ಯು ದಿ ಆನ್ಸರ್ ವಿಚ್ ಇಸ್ ನಥಿಂಗ್ ಬಟ್ 227.7 ಬರುತ್ತೆ.
ಓಕೆ, ನೀವು ಚೆಕ್ ಮಾಡ್ಬೋದು. ನೀವು ಚೆಕ್ ಮಾಡಲೇಬೇಕಾಗುತ್ತೆ ಕ್ಯಾಲ್ಕುಲೇಟರ್ ತೊಗೊಂಡು. ನಾನು ಆಲ್ರೆಡಿ ಮಾಡಿರೋದ್ರಿಂದ ಡೈರೆಕ್ಟ್ ಬರಿತಾ ಇದ್ದೀನಿ. ನೆಕ್ಸ್ಟು 13 × 15.3 ಯು ವಿಲ್ ಬಿ ಗೆಟಿಂಗ್ 198.9. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ 26 × 5.3 ಮಲ್ಟಿಪ್ಲೈ ಮಾಡಿ ನಿಮಗೆ 137.8 ಬರುತ್ತೆ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ 30 × 4.7 ಯು ವಿಲ್ ಬಿ ಗೆಟಿಂಗ್ 14.10 ಅಥವಾ 14.1 ಅಂತಲೇ ತೊಗೊಳ್ಬೋದು. ಸಾರಿ, 141, 14.1 ಅಲ್ಲ, 141. ಚೆಕ್ ಮಾಡಿ ಒಂದು ಸರಿ. ಚೆಕ್ ಮಾಡಿದ್ರಲ್ಲ, 141 ಬರುತ್ತೆ, 141 ಬರುತ್ತೆ ತಾನೆ. ಹುಷಾರಾಗಿ ಮಾಡಬೇಕು, ನೀವು ಆ ಥರ ಪಡಬೇಡಿ. ಓಕೆ, ನೆಕ್ಸ್ಟು 14.7 × 12. ಓಕೆ, ಇಫ್ ಯು ಡೂ ಇಟ್ ಯು ವಿಲ್ ಬಿ ಗೆಟಿಂಗ್ 176.4. If you want, you can definitely check it. Finally, the last value 247 × 10. Sorry, ಇದು 10 ಇದು 24.7 × 10 you will be getting 247. ಓಕೆ, ಸೊ ನನಗೆ ಬೇಕಾಗಿರೋದು ಇದರ ಟೋಟಲ್. ಗೊತ್ತಾಗ್ತಿದೆಯಾ? ಸೊ ಬೇಗ ಇದರ ಟೋಟಲ್ ಏನಿದೆ ನೀವೇ ಟೋಟಲ್ ಮಾಡಿ ಹೇಳಿ. ಮಾಡಿದ್ರ ಏನು ಬಂತು? ಆ್ಯಕ್ಚುಲಿ ದಿಸ್ ಟೋಟಲ್ ಈಸ್ ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳಿ, ಸಮೇಷನ್ ಆಫ್ ಅಂದರೆ ಟೋಟಲ್ ಸಮೇಷನ್ ಆಫ್ ಎಫ್ ಇಂಟು mod ಡಿ. ದಿಸ್ ವ್ಯಾಲ್ಯೂ ಯು ಶುಡ್ ಬಿ ಗೆಟಿಂಗ್ 1128 ಬಂತಾ? ಇದರ ಟೋಟಲ್ ಎಷ್ಟು ಬರುತ್ತೆ? 1128.8. ಇಷ್ಟು ಬಂದಾದಮೇಲೆ ತುಂಬ ಸಿಂಪಲ್ಲು, ಡೈರೆಕ್ಟಾಗಿ ನಾವು ಮೀನ್ ಡಿವಿಯೇಷನ್ ಫಾರ್ಮುಲಾ ಹಾಕ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ನಿಮ್ಮ ಪ್ರೊಸೀಜರ್ ಅಂದರೆ ಆನ್ಸರ್ ಆಲ್ಮೋಸ್ಟ್ 90% ಮುಗಿದೋಯ್ತು. ಓಕೆ, ಸೊ ನೆಕ್ಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಮೀನ್ ಡಿವಿಯೇಷನ್. ಓಕೆ, ಫಾರ್ಮುಲಾ ಬರೀತೀನಿ ನೋಡ್ಕೊಳ್ಳಿ. ವೆರಿ ಸಿಮಿಲರ್ ಟು ದ ಮೀನ್. ಓಕೆ, ಮೀನ್ಗೆ ಏನು ಫಾರ್ಮುಲಾ ಬಂತು ಹೆಚ್ಚು ಕಡಿಮೆ ಸೇಮ್ ಬರುತ್ತೆ. ಹೇಗೆ ಅಂತಂದರೆ ಯೂಶ್ವಲಿ ಮೀನ್ ಡಿವಿಯೇಷನ್ MD ಅಂತ ತೊಗೊಳ್ತೀವಿ. ಅಬೌಟ್ ಮೀನ್, ಇದು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆಗಿರೋದ್ರಿಂದ ಅಬೌಟ್ ಮೀನ್ ಅಂದರೆ ಅಬೌಟ್ ಎಕ್ಸ್ ಬಾರ್ ಅಂತ. ದಿಸ್ ಈಸ್ ನಥಿಂಗ್ ಬಟ್, ಅರ್ಥ ಆಗ್ತಿದೆಯಾ, ಸಿಗ್ಮಾ ಎಫ್ ಇಂಟು ಎಕ್ಸ್ ಬದಲು mod ಡಿ. ಅರ್ಥ ಆಗ್ತಿದೆಯಾ? ಫಾರ್ಮುಲಾ ಏನು? ಎಫ್ ಇಂಟು mod ಡಿ ಡಿವೈಡೆಡ್ ಬೈ ಎನ್. ಇದು ನಮ್ಮ ಫಾರ್ಮುಲಾ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ರೈಟ್. ಸೊ ಎಲ್ಲ ವ್ಯಾಲ್ಯೂಸ್ ಆ್ಯಕ್ಚುಲಿ ರೆಡಿ ಇದೆ. ಸಿಗ್ಮಾ ಆಫ್ ಎಫ್ ಇಂಟು mod ಡಿ ಏನಿದೆ ಇಲ್ಲಿ ಆಲ್ರೆಡಿ ಟೋಟಲ್ ಮಾಡಿ ಇಟ್ಕೊಂಡಿದ್ದೀವಿ. 1128.8 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಅಂತ 100 ತಗೊಳ್ಳಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಡಿವೈಡ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್, ಡೆಸಿಮಲ್ ಪಾಯಿಂಟ್ ಈ ಕಡೆ ಶಿಫ್ಟ್ ಆಗುತ್ತೆ, 11.288. ಅರ್ಥ ಆಗ್ತಿದೆಯಾ? 11.288 ಅಂತ ಬರುತ್ತೆ. ದಿಸ್ ಇಸ್ ದಿ ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ದೇರ್ ಫೋರ್ ಫೈನಲ್ ಆನ್ಸರ್ ಬೇಕಾದ್ರೆ ಬರೀಬೋದು. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಈಸ್ ನಥಿಂಗ್ ಬಟ್ 11.288. Okay, this almost completes the solution for this. Some cases ಕೆಲವು ಸರಿ ಪ್ರಾಬ್ಲಮ್ ಏನು ಹೇಳ್ತೇನೆ ಅಂತಂದರೆ, ಆಲ್ಸೋ ಕ್ಯಾಲ್ಕುಲೇಟ್ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ. ಓಕೆ, ಆಲ್ಮೋಸ್ಟ್ ಇಲ್ಲಿಗೆ 99% ಮುಗಿತು. ಬರೀ ಮೀನ್ ಡಿವಿಯೇಷನ್ ಕೇಳಿದ್ರೆ ಇಷ್ಟು ಮಾಡಿಡಿ. ಇನ್ ಕೇಸ್ ಅವ್ನು ಇನ್ನೊಂದು ಕೇಳ್ತಾನೆ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ, ಅದಕ್ಕೆ ಫಾರ್ಮುಲಾ ಕೊಡ್ತೀನಿ, ಜಸ್ಟ್ ಟೇಕ್ ಇಟ್ ಡೌನ್. ಸೊ ನೋಟ್ ಡೌನ್ ದ ಲಾಸ್ಟ್ ಫಾರ್ಮುಲಾ. ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅವ್ನು ಕೇಳಿದರೆ ಮಾತ್ರ ಮಾಡಬೇಕು. ಓಕೆ, ಸೊ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅದನ್ನ ಈ ಥರ ಬರಿತೀವಿ. ದಿಸ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್, ನ್ಯೂಮರೇಟರಲ್ಲಿ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ನ ಬರ್ಕೊಳ್ಳಿ, ಡಿವೈಡ್ ದ ವ್ಯಾಲ್ಯೂ ಬೈ ಇಟ್ಸ್ ಮೀನ್ ಅಷ್ಟೇ. ಏನು ಡಿಫ್ರೆನ್ಸ್ ಏನೂ ಇಲ್ಲ. ತುಂಬ ಸಿಂಪಲ್ ಕ್ವೆಶ್ಚನ್. ಸೊ ಇಫ್ ಯು ವಾಂಟ್ ಮೀನ್ ಡಿವಿಯೇಷನ್ ಅಬೌಟ್ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಬೇಕಂದರೆ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆಗ್ತಾನೆ ವ್ಯಾಲ್ಯೂ ಬಂದಿರುತ್ತೆ, ಡಿವೈಡೆಡ್ ಬೈ ದ ಪ್ರೀವಿಯಸ್ ವ್ಯಾಲ್ಯೂ ಮೀನ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಮಾಡಿ 11.288 ಇರುತ್ತೆ, ಡಿವೈಡೆಡ್ ಬೈ ಇಟ್ಸ್ ಮೀನ್ ವ್ಯಾಲ್ಯೂ ಏನಿದೆ 125.3. ಇವೆಲ್ಲ ಬರೀ ಫಾರ್ಮುಲಾಸ್ ಗೊತ್ತಿದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ಕೊಳ್ಬೋದು. ದಿಸ್ ಇಸ್ ನಥಿಂಗ್ ಬಟ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್. ಎಷ್ಟು ಬರುತ್ತೆ ನೋಡಿ. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂಸ್ ಏನಾಗುತ್ತೆ 0.09 ಮತ್ತು 00 ಬರುತ್ತೆ, ಸಾಕಷ್ಟೇ ವ್ಯಾಲ್ಯೂ. ಸೊ ದಿಸ್ ವುಡ್ ಬಿ ದ ಕೋಯಿಫಿಷಿಯಂಟ್ ಆಫ್ ಮೀನ್ ಡಿವಿಷನ್ ಅಬೌಟ್ ಮೀನ್
and this completes the solution for this particular question. Usually 5 mark question ಇರುತ್ತೆ, ಕೇಳಿದ್ರೆ ಇಷ್ಟು ಮಾಡಿಕೊಡಿ. ಓಕೆ ರೈಟ್. ಸೊ ನಮ್ಮ ನೆಕ್ಸ್ಟ್ ಶಾರ್ಟ್ ವಿಡಿಯೋದಲ್ಲಿ ಇದೇ ಥರ ಮೀನ್ ಡಿವಿಷನ್ ಅಬೌಟ್ ಮೀಡಿಯನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಇದನ್ನು ನೀಟಾಗಿ ಕಲೀರಿ. ಇದೇ ಥರದ ಬೇರೆ ಡೇಟಾ ತಗೊಂಡು, ಬೇರೆ ಕ್ಲಾಸ್ ಇಂಟರ್ವಲ್ ತಗೊಂಡು ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ ರೈಟ್ ಸ್ಟೂಡೆಂಟ್ಸ್, we will meet again in the next video. Until then, take care and God bless you all and bye.